ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ಇವತ್ತು ಡಿಸೆಂಬರ್ 30 ವೈಕುಂಠ ಏಕಾದಶಿ. ಹಾಗಾಗಿ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ತಾನೇ ಹೋಗ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನದೆಲ್ಲ ಮಾಡಿದ್ದೀನಿ, ಹಾಕ್ತೀನಿ, ನೋಡ್ತಾ ಇರಿ. ಹೀಗೆ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಈಗ ಹೋಗ್ತಾ ಇದ್ದೀವಿ. ಹೋಗ್ತಾ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ವೈಕುಂಠ ಏಕಾದಶಿ ಅಂತಂದರೆ ನೆನಪಾಗೋದು ನಮ್ಮ ಕನಕಪುರದಲ್ಲಿ ಕಲ್ಲಹಳ್ಳಿ ಅಂತ ಇತ್ತು. ಕಲ್ಲಹಳ್ಳಿಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ತುಂಬ ಫೇಮಸ್. ಅಲ್ಲಿ ವೈಕುಂಠ ಏಕಾದಶಿ ಬಂತು ಅಂದರೆ ಜನ ಅಲ್ಲಿ ನಿದ್ದೆನೇ ಮಾಡ್ತಾ ಇರಲಿಲ್ಲ. ರಾತ್ರೆಲ್ಲ ನಿದ್ದೆಗೆಟ್ಟು ಬೆಳಗ್ಗೆ 3 ಗಂಟೆ ರಾತ್ರಿಯಿಂದನೇ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ದರ್ಶನ ಮಾಡೋಕ್ಕೆ ಹೋಗೋರು. ದರ್ಶನ ಮಾಡ್ಕೊಂಡು ಅಂದರೆ ಜಾತ್ರೆನೂ ಮಾಡ್ತಾರೆ ಅಲ್ಲಿ, ಹಾಗೆ ದರ್ಶನ ಮಾಡ್ಕೊಂಡು ಬರೋರು. ಅದೊಂದು ನೆನಪಾಗುತ್ತೆ ನನಗೆ. ಹಾಗೆ ನಾನು ಮದುವೆ ಆದಮೇಲೆ ನಮ್ಮ ಮನೆಯವ್ರು ಎಲ್ಲಿರ್ತಾರೋ ಅಲ್ಲಿ ಹೋಗ್ತಾ ಇರ್ತೀನಿ. ಅಲ್ಲಿ ನಾವು ಮದುವೆ ಆದ ಸ್ಟಾರ್ಟಿಂಗಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿದ್ವಿ. ಅಲ್ಲೊಂದು ವಸಂತ ನಗರ ಅಂತ ಇತ್ತು, ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ದೊಡ್ಡ ದೇವಸ್ಥಾನ ಇತ್ತು ವೆಂಕಟರಮಣ ಸ್ವಾಮಿದು. ಅಲ್ಲಿ 2 ವರ್ಷ ಅಲ್ಲಿ ಹೋಗಿದ್ದೀವಿ. ಮೊದಲನೇ ವರ್ಷ ಹೋಗೋಕ್ಕಾಗಲ್ಲ, 2ನೇ ವರ್ಷ ಹೋಗಿದ್ವಿ. ನಮ್ಮ ದಿಶಿಗೆ ಪ್ರೆಗ್ನೆಂಟ್ ಆಗ ನಾನು. ಹಾಗೆ ಹೋಗಿ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನ. ಮತ್ತು ನಾವು ಬೇಜಾರಾದಾಗೆಲ್ಲ ಏನಾದರೂ ಒಂದು ನೆಮ್ಮದಿ ಬೇಕು ಅಂತ ಅಂದರೆ ಸಮಾಧಾನ ಬೇಕು ಅಂತಂದರೆ ಆ ದೇವಸ್ಥಾನಕ್ಕೆ ಹೋಗಿ ಬರುವೋ. ಸಾಟರ್ಡೆ ನಮ್ಮ ಮನೆಯವ್ರಿಗೆ ರಜೆ ಇದ್ದಾಗೆಲ್ಲ ಅಲ್ಲಿಗೆ ಹೋಗಿ, ನಮ್ಮ ದಿಶಿ ಪ್ರೆಗ್ನೆಂಟ್ಲಿದ್ದಾಗ ಅಲ್ಲಿಗೆ ಹೋಗಿ ಬಂದಿದ್ವಿ. ಆಮೇಲೆ ಮತ್ತೆ ನಾವು ಇಲ್ಲಿಗೆ ಶಿಫ್ಟ್ ಆದಮೇಲೆ, ಯಲಹಂಕ ಸೈಡ್ ಶಿಫ್ಟ್ ಆದಮೇಲೆ ಇಲ್ಲಿ ಯಲಹಂಕ ಹತ್ರನೇ ಒಂದು ದೇವಸ್ಥಾನ ಇದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗಿದ್ವಿ. ಲಾಸ್ಟ್ ಇಯರ್ ಹೋಗಿದ್ವಿ. ಬಟ್ ಅಲ್ಲಿ ತುಂಬಾ ರಶ್ ಇತ್ತು. ನಮ್ಮ ದಿಶಿನ ಚಿಕ್ಕ ಪಾಪು ಅವಾಗ, ಅವಳನ್ನೇ ಎತ್ಕೊಂಡು ಹೋಗಿದ್ವಿ. ಅಲ್ಲಿ ನಾವು ನಮ್ಮ ಮನೆಯವರು ಕ್ಯೂನಲ್ಲಿ ನಿಂತುನೇ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಹಾಗೆ ಅಲ್ಲಿಗೆ ಬಂದಿದ್ದಂಥ ಜನಗಳು ಅಂದರೆ ಕಾಲೇಜ್ ಹುಡುಗಿರೆಲ್ಲ ಬಂದಿದ್ದರು. ಅವರು ಪಾಪಚ್ಚೆ ಮಾತಾಡಿಸ್ಕೊಂಡು ದಿಶಿನ ಆಟ ಆಡಿಸ್ಕೊಂಡು ಹೋಗಿದ್ರಿಂದ ಅಷ್ಟು ಇದೇನು ಆಗಲಿಲ್ಲ. ಬಟ್ ಅಲ್ಲೇನು ಅಂತ ಅಂದರೆ ನಾವು ಅಷ್ಟು ಕ್ಯೂ ನಿಂತ್ಕೊಂಡು, ಅಷ್ಟು ಗಂಟೆ ಕ್ಯೂ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಆ ಥರ ಬಿಡ್ತಾ ಇರಲಿಲ್ಲ. ಅಲ್ಲಿ ದೂರದಿಂದನೇ ನೋಡ್ಕೊಂಬರ್ಬೇಕಿತ್ತು ದೇವ್ರನ್ನ. ಆದ್ದರಿಂದ ಇವತ್ತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇಡ ಅಂತ ಅಂದ್ಬಿಟ್ಟು ಈಗ ಚೇಂಜ್ ಮಾಡಿದ್ವಿ. ನಮ್ಮ ಮನೆ ಫ್ರೆಂಡ್ ಅಂದರೆ ಕಂಪ್ನಿಗೆ ಬರೋ ಫ್ರೆಂಡ್ ಒಬ್ಬರು ಇಲ್ಲಿ, ಯಾವುದಪ್ಪ ಅದು ಪ್ಲೇಸ್ ಮರ್ತೋಯ್ತು ನನಗೆ ಆ ಊರ ಹೆಸರು. ಅಲ್ಲಿಗೆ ಹೋಗಿ ಅಲ್ಲಿ ಚೆನ್ನಾಗಿರುತ್ತೆ ಅಂತಂದ್ರೆ, ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ. ಅಲ್ಲಿಗೆ ಹೋಗಿ ನೋಡೋಣ ಅಲ್ಲಿ ಹೆಂಗಿರುತ್ತೆ ದೇವಸ್ಥಾನ ಅಂತ ಅಂದ್ಕೊಂಡು, ದರ್ಶನ ಎಲ್ಲ ಹೇಗಾಗುತ್ತೆ ಅಂತ ಅಂದ್ಕೊಂಡು ತೋರಿಸ್ತೀನಿ ನಿಮಗೆ ವಿಡಿಯೋನ. ಈಗ ನೆನಪಾಯಿತು, ನಾವು ಹೋಗ್ತಾ ಇರೋದು ತರಬನಹಳ್ಳಿ ಅಂತ. ಅಲ್ಲಿ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೂ ಒಂದು ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ನೋಡೋಣ ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ದೇವಸ್ಥಾನ, ದರ್ಶನ ಹೇಗಾಗುತ್ತೆ, ಅಲಂಕಾರ ಎಲ್ಲ ಹೇಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ದಿಶಿ ಅವರು ರೆಡಿಯಾಗಿ ಲಂಗ ಬ್ಲೌಸ್ ಹಾಕ್ಕೊಂಡು ಬಳೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದಾರೆ. ನನ್ನ ಹತ್ರ ಇಲ್ಲ ಅವಳು, ಅವ್ರ ಅಪ್ಪನ ಹತ್ರ ಮುಂದೆಗಡೆ ಬೈಕಲ್ಲಿ ನಿಂತಿದ್ದಾಳೆ. ಅಂದವೇ ಹೋಗ್ತಾ ವ್ಯೂ ಎಲ್ಲ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡ್ಕೊಂಡು ಹೋದೆ. ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ. ನಾನು ನಮ್ಮ ಮನೆಯವರು ಎಲ್ಲಾದರೂ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ತೀವಿ ಅಂತ ಅಂದರೆ, ಇಲ್ಲ ಯಾವ್ದಾರ ದೇವಸ್ಥಾನ ಇಲ್ಲ ಅಂದರೆ ಅದು ಬಿಟ್ಟರೆ ಯಾವ್ದಾರ ನೇಚರ್ ಇರೋವಂಥ ಪ್ಲೇಸ್ಗೆ ನಾವು ಜಾಸ್ತಿ ಹೋಗೋದು. ಆಲ್ಮೋಸ್ಟ್ ನಾವು ಜಾಸ್ತಿ ಹೋಗೋದು ದೇವಸ್ಥಾನಗಳಿಗೇ. ನಾವು ನಮ್ಮ ಮನೆಯವ್ರು ಇಬ್ಬರು ಒಂದೇ ದೇವಸ್ಥಾನಗಳು ಸುತ್ತಾ ಇರ್ತೀವಿ. ಏನೋ ಒಂಥರ ಪೀಸು, ಒಂಥರ ನೆಮ್ಮದಿ ಸಿಗುತ್ತೆ ದೇವಸ್ಥಾನಗಳಿಗೆ ಹೋಗಿ ಬಂದರೆ. ಒಂಥರ ಸಮಾಧಾನ. ಯಾರಿಗೂ ಇಲ್ಲದೇ ಇರೋರಿಗೆ ಲಾಸ್ಟಲ್ಲಿ ಇರೋದು ದೇವರೊಬ್ಬನೇ. ಯಾರು ಕೈ ಬಿಟ್ಟರು ದೇವ್ರು ಮಾತ್ರ, ಪರಮಾತ್ಮ ಮಾತ್ರ ಕೈ ಬಿಡಲ್ಲ ಅಂತ ಅಂದ್ಕೊಂಡು ದೇವರು ನಂಬಿದ್ದೀವಿ ನಾವು ನಮ್ಮ ಮನೆಯವರೆಲ್ಲ. ನೋಡಿ ದಿಶಿ ನಿಂತಿದ್ದಾಳೆ. ಅವಳಿಗೊಂಥರ ಮಜಾ ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ನನ್ನ ಹತ್ರ ಹಿಂದೆ ಬರೋದೇ ಇಲ್ಲ ಅವಳು. ಅವ್ರ ಅಪ್ಪನ ಹತ್ರ ಅಲ್ಲಿ ನಿಂತ್ಕೊಂಡು ವ್ಯೂ ನೋಡ್ತಾ ಇರ್ತಾಳೆ ಮುಂದೆಗಡೆ. ಅವಳು ಸೈಡಲ್ಲಿ ರಾಮ, ಅವಳದೊಂಥರ ಬಾರಿ ಅಂದರೂ ಬರೋಲ್ಲ ನನ್ನ ಹತ್ರ, ಮುಂದೆನೇ ಹೋಗಬೇಕು ಅವಳು. ಎಲ್ಲ ಲಾಂಗ್ ಹೋಗ್ಬೇಕಾದ್ರೆ ಮಾತ್ರ ಹಿಂದೆ ನಿದ್ದೆ ಮಾಡಿಬಿಡ್ತಾಳಲ್ಲ, ಆವಾಗ ಹಿಂದೆ ಕೊಂಡಿಸ್ಕೊಂಡ್ಬಿಡ್ತೀನಿ. ಆವಾಗ
ಹಿಂದೆ ಆರಾಮಾಗಿ ಮಲ್ಕೊಂಬರ್ತಾಳೆ. ಇಲ್ಲ ಅಂದರೆ ಇಲ್ಲಿ ಹತ್ರ ಅಂತ ಅಂದರೆ ಮುಂದೆನೇ ಅವಳು ಮುಂದೆ ಮಹಾರಾಣಿ ಥರ ನಿಂತ್ಕೊಂಡು ಗಾಳಿ ಹವಾ ತೊಗೊಂಡು ಬರ್ತಾ ಇರ್ತಾಳೆ. ಒಂಥರ ಹೀರೋಯಿನ್ ಫೀಲ್ ಅವಳಿಗೆ. ಬಂದ್ವಿ ಈಗ ದೇವಸ್ಥಾನದ ಹತ್ರ. ಅಲ್ಲಿ ಬರ್ತಿದ್ದಂಗೆ ದಿಶಿ ಅದೆಲ್ಲ ನೋಡಿ ಹ್ಞೂ ಅಂತಿದ್ಲು ಕೊಡಿಸಿ ಅಂತ. ಎಷ್ಟು ತಗೊಬಂದಿಟ್ರು ಒಂದು 2-3 ಸತಿ ಆಟ ಆಡೋವರೆಗೂ ಅಷ್ಟೇ. ಆಮೇಲೆ ಅದು ವೇಸ್ಟೇ. ಪಾತ್ರೆ ಸಾಮಾನು, ಅಡುಗೆ ಮನೆ ಪಾತ್ರೆ ಸಾಮಾನು ತೊಗೊಂಡು ಆಟ ಆಡ್ತಾಳೆ. ದೇವಸ್ಥಾನಕ್ಕೆ ಬಂದ್ವಿ. ಏನು ಅಷ್ಟು ರಶ್ ಇರಲಿಲ್ಲ. ಅಂದರೆ ನಾವು ಒಂದು 4 ಗಂಟೆ ಮನೆ ಬಿಟ್ವಿ, 4:30 ಅಷ್ಟೊಂದು ರೀಚ್ ಆಗಿದ್ವಿ. ಅಷ್ಟು ಏನು ರಶ್ ಅಂತ ಅನ್ನಿಸ್ತಿಲ್ಲ, ಜಾಸ್ತಿ ಜನನೂ ಇರಲಿಲ್ಲ. ಆದ್ದರಿಂದ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ, ಹೊರಟ್ವಿ. ಅಲ್ಲಿ ದೇವಸ್ಥಾನದಲ್ಲಿ ಪುಳಿಯೋಗರೆ ಅಂತೀನಿ, ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಕೊಟ್ಟಿದ್ರು. ಹಾಗೆ ಲಾಡು ಕಂಪಲ್ಸರಿ ಕೊಟ್ಟಿದ್ರು. ತಿನ್ಕೊಂಡು ರಿಟರ್ನ್ ಹೋಗ್ತಾಯಿದ್ವಿ. ಹಾಗೆ ನಂದೊಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ನನ್ನ ಫೇಸೆಲ್ಲೂ ಜಾಸ್ತಿ ತೋರಿಸ್ತಾ ಇರಲಿಲ್ಲ. ಹಾಗಾಗಿ ತೋರ್ಸೋಣ ಇವಾಗ ನನ್ನ ಫೇಸು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ವ್ಯೂ. ನಂದು ಫುಲ್ಲು ಕೂದಲು ಉದ್ರೋಗಿತ್ತು. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ, ಅದರಿಂದ ಮಾಡ್ತಾಯಿದ್ದೀನಿ. ಹಾಗೆ ಬಂದ್ವಿ. ಹಾಗೆ ಮಾತಾಡಿಕೊಂಡು ನೋಡಿ ದಿಶಿ ಬಂದಳು ಮನೆ ಹತ್ರ. ರೋಡಲ್ಲಿ ಆಟ ಆಡ್ತಾಯಿದ್ದಾಳೆ. ಎಳ್ದುಬಿಟ್ಟು ಅವಳು ನಿದ್ದೆನೇ ಮಾಡಿಲ್ಲ ಇವತ್ತು. ಗಾಡೀಲಿ ಫುಲ್ಲು ಎದ್ದಿದ್ಲು. ಆದ್ದರಿಂದ ಬಂದ್ವಿ. ಹೀಗೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇರಿ. ಹೀಗೆ ಸಬ್ಸ್ಕ್ರೈಬ್ಸು ಹಾಗೆ ದಿನ ಜಾಸ್ತಿ ಆಗ್ತಾಯಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದೇ ರೀತಿ ಕಂಟಿನ್ಯೂ ಆಗ್ತಾಯಿರಲಿ. ಯಾರ್ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಾಲ್ಗೆ ಒಳ್ಳಲ್ಲ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ.